ರಮೇಶ್ ಭಾವ ಕರೆದ್ರ? ಹೌದಮ್ಮ ಕವಿತಾ, ಅಪ್ಪಾಜಿ ಮನೆಯಲ್ಲಿಲ್ಲವೇ? ಅವರು ಹೊರಗಡೆ ಹೋದ್ರು. ಏಕೆ? ನಾನಿರೋದು ನಿಮಗಿಷ್ಟ ಇಲ್ವೇ? ಹಾಗಂತ ಯಾರು ಹೇಳಿದ್ರಮ್ಮ ಕವಿತಾ? ನೋಡಿ ರಮೇಶ್, ನೀವು ನನ್ನನ್ನ ಕಂಡ್ರೆ ಅಷ್ಟೇಕೆ ಭಯ ಪಡಬೇಕು? ನನ್ನ ಕಂಡ್ರೆ ನಿಮಗಾಗೋದಿಲ್ವೇ? ಕವಿತಾ, ಹಾಗಂತ ಯಾರು ಹೇಳಿದ್ರಮ್ಮ? ನೀನು ನನ್ನ ತಮ್ಮನ ಹೆಂಡತಿ, ಅಂದರೆ ನಿನ್ನ ಮೇಲೆ ನನ್ನ ಪ್ರೀತಿ ಇದ್ದೇ ಇದೆಯಮ್ಮ. ರಮೇಶ್, ತಮ್ಮನ ಹೆಂಡತಿ ನಿಜ, ಆದ್ರೆ ಸ್ವಂತ ಏನು ಅಲ್ವಲ್ಲ ರಮೇಶ್. ನೀನು ಗಟ್ಟಿಮುಟ್ಟಾದ ವ್ಯಕ್ತಿ. ದೇಹದಡಿ ನೋಡಿದ್ರೆ 108 ಕಲ್ಪನೆ ನನಗೆ ಬರ್ತಿದೆ. ಅಷ್ಟೇ ಏಕೆ, ನನ್ನ ಮನಸ್ಸು ಚಂಚಲವಾಗಿದೆ. ಕವಿತಾ, ನೀನು ನನ್ನ ತಾಯಿ ಇದ್ದ ಹಾಗೆ ಎಂತ ಮಾತನಾಡುವೆ ಅಮ್ಮ? ರಮೇಶ್, ಅಂಗಳದ ಹೊಡಿಯಾಗಿ ಬಾಳೋದಕ್ಕಿಂತ ಅಟ್ಟದ ರಾಜನಾಗಿ ಮೇಲೆ ಬಾ. ನನ್ನ ಮನಸ್ಸಿನ ಭಾವನೆಯನ್ನ ಅರ್ಥ ಮಾಡ್ಕೋ. ನನ್ನಿಂದ ಯಾವ ಸುಖವಾದ್ರೂ ಪಡಿಬಹುದು. ಕವಿತಾ, ಹೆಣ್ಣಿನ ಶೀಲ ಎಂದರೆ ಹರಿಯುವ ನೀರ ಅಂತ ತಿಳಿಯಬೇಡ. ಹೆಣ್ಣಿನ ಶೀಲ ಎಂದರೆ ಹರಿಯುವ ನೀರ ಎಂದು ತಿಳಿಯಬೇಡ. ಬಾ ಕವಿತಾ. ರಮೇಶ್, ಸಮಾಜ ಎಂಬ ಸಮುದ್ರದಲ್ಲಿ ಪತಿ ಪಾದ ತೊಳೆಯಲು ಬಂದ ಸತಿ ಮಗನೆಂದು ತಬ್ಬಿದ ಮಗನ ಹಾಸಿಗೆಯಲ್ಲೇ ಹಾಸಿ ಸುಖ ಕೊಡು. ಹೇಸಿ ಹೆಣ್ಣುಗಳಿಷ್ಟಿಲ್ಲ ಈ ಸಮಾಜದಲ್ಲಿ. ಇದೆಲ್ಲ ಗೊತ್ತಿದ್ದು ಸುಮ್ಮನಿದ್ದೀಯಲ್ಲ ನೀನಪ್ಪ ನಾಮರ್ಥ ಗಂಡಸು. ದೂರ ನಿಲ್ಲು ಝಾರಿಣಿ. ಹಾದರ ಮಾಡುವ ನೀನು ಕಂಡ ಗಂಡಸರಿಗೆ ಕೈ ಮಾಡಿ ಕರೆಯುವ ಸೋಳೆಗಿಂತ ಮಿಗಿಲಾದ ಸೋಳೆ. ಸೂಳೆ? ಹೌದು, ಸೂಳೆ. ಕಾಮದ ಮೊದ ಏರಿ ತುಂಬಿದ ಹೆಣ್ಣಿಗೆ ತೃಪ್ತಿಪಡಿಸದ ನೋಲಯುಕ ಗಂಡಸನ್ನ ಕೇಳೋ ನಾಡು ಸೂಳೆ. ರಮೇಶ್, ಹೆಣ್ಣಿಗೆ ಆಸ್ತಿ ಮುಖ್ಯವಲ್ಲ, ದೇಹ ಸುಖ ಅದು ನನಗೆ ಬೇಕು. ಹೊಲಸು ಹೆಣ್ಣೆ, ಮದುವೆ ಮುಂಚಿತವಾಗಿ ಹೊಟ್ಟೆ ತುಂಬಿಸಿಕೊಂಡು ಹೆತ್ತ ತಂದೆ ತಾಯಿಗಳಿಗೆ ಮಕಕ್ಕೆ ಮಸಿಯ ಬಳಿಯುವ ಹೆಣ್ಣುಗಳೆಷ್ಟಿಲ್ಲ. ನೀನು ಕಾಮ ತುಂಬಿದ ಮದ ತುಂಬಿದ ಮದ್ದಾನೆ ನೀನು. ರಮೇಶ್, ನೀನು ಯಾವ ಪಾಠ ಹೇಳಿದ್ರು ನನ್ನ ಮನಸ್ಸು ಕೇಳಿದು. ಬಾ ರಮೇಶ್, ನಿನ್ನ ತೋಳು ತಿಕ್ಕೆಯಲ್ಲಿ ನನ್ನನ್ನ ಬಿಗಿದಪ್ಪೆ ಬಾ. ಪಾಪಿ ನೀಚನೆ, ನನ್ನ ಹೆಂಡತಿ ಮೇಲೆ ಬಲಾತ್ಕಾರ ಮಾಡಲು ನಾಚಿಕೆ ಬರುತ್ತಲ್ವೇ ನಿನಗೆ? ಸಾರ್ಥಕವಾಯಿತಪ್ಪ ಸತೀಶ, ಸಾರ್ಥಕವಾಯಿತು. ಈ ನಿನ್ನ ಕಾಮಿನಿಯ ಮಾತು ಕೇಳಿ ನನ್ನನ್ನು ಹೊಡೆಯಲು ಬಂದೆಯಾ? ಬೀದಿಯಲ್ಲಿ ಬಿದ್ದವನ ತಂದು ತುತ್ತಿಟ್ಟು ಬೆಳೆಸಿದೆ. ಈ ಮನೆಗೆ ದ್ರೋಹ ಬಗೆದು ತಮ್ಮನ ಹೆಂಡತಿಯ ಮೇಲೆ ಕಾಮದ ಕಣ್ಣು ಹಾಕುವ ಕಾಮ ಪಿಶಾಚಿ ನೀನು. ಸತೀಶ, ಅಂತ ಕೆಲಸ ಮಾಡವನಲ್ಲ ಈ ನಿನ್ನ ಅಣ್ಣ. ನೀನು ತಪ್ಪಾಗಿ ತಿಳ್ಕೊಂಡಿದ್ದೀಯಾ ಸತೀಶ್? ನೋಡು, ನಂದಾ ದೀಪ ಆಗಿರುವ ಈ ಮನೆಯಲ್ಲಿ ನಿನ್ನಂತ ಪಾಪಿ ಎಲಿಸಿದರೆ ನಮ್ಮ ಮನೆಯ ಮರ್ಯಾದೆ ಹೋಗುತ್ತದೆ. ನಡಿ ಆಚೆ. ಹೋಗುತ್ತೇನೆ ಸಹೋದರ, ಹೋಗುತ್ತೇನೆ. ಹೋಗೋಕ್ಕಿಂತ ಮುಂಚಿತವಾಗಿ ಒಂದೇ ಒಂದು ಮಾತು ಹೇಳುತ್ತೇನೆ, ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ. ತಪ್ಪಿನ ಅರಿವು ನಿನಗಾದರೆ, ತಪ್ಪು ಮಾಡಿದವರ ರುಂಡವನ್ನು ಚಂಡಾಡದಿದ್ದರೆ ನಾನು ರಮೇಶನ ಅಲ್ಲ. ಸತೀಶ್, ನನ್ನನ್ನು ಹೊರಹಾಕಿದ ಹಾಗೆ ಈ ನಿನ್ನ ಹೆಂಡತಿ ನನ್ನ ತಂದೆಯನ್ನು ಹೊರಹಾಕಲು ಹೇಸವಳಲ್ಲ. ದಯವಿಟ್ಟು ನನ್ನ ತಂದೆಯನ್ನು ಹೊರಹಾಕಬೇಡಪ್ಪ, ನಿನಗೆ ಕೈ ಮುಗಿಯುತ್ತೇನೆ. ಏನಾಯಿತು ರಮೇಶ, ಏನಾಯಿತು? ಸತೀಶ ಏಕೆ ಅಳುತ್ತಿದ್ದಾನೆ ಈ ನಿನ್ನ ಅಣ್ಣ? ಅಣ್ಣ ಇವ್ಯಾವ ಅಣ್ಣ? ಕಾಮದ ಅಣ್ಣ ಇವ್ಯಾವ ಅಣ್ಣ? ನೀಚ ಬುದ್ಧಿಯ ಬಿಕಾರಿ, ಕಾಮದ ನಾಯಿ, ಕಳ್ಳ ಸುಳ್ಳ ಮಗ. ಸತೀಶ, ಅಣ್ಣ ವಿಟ್ಟ ದನಿಗೆ ಕೆಟ್ಟದ್ದನ್ನು ಮಾತಾಡುವ ಪಾಪಿ. ಇವನನ್ನು ಯಾರು ಎಂದುಕೊಂಡಿರುವೆಯೋ? ನಿನ್ನ ಉದ್ಧಾರಕ್ಕಾಗಿ ಶ್ರೀವಂತರ ಮನೆಯಲ್ಲಿ ತನ್ನ ಜೀವನವಿಡೀ ದುಡಿದು ಬಂದ ಹಣವನ್ನೆಲ್ಲ ತನಗಾಗಿ ಒಂದು ನಯ ಪೈಸೆ ಸಹಿತ ಇಟ್ಟುಕೊಳ್ಳದೆ ನಿನ್ನ ಶಿಕ್ಷಣಕ್ಕಾಗಿ ಖರ್ಚು ಮಾಡಿ ನಿನ್ನನ್ನು ವಿದ್ಯಾವಂತರನ್ನಾಗಿ ಮಾಡಿದ್ದು ಇದೇ ಈ ದೇವರು ನಿಮ್ಮ ಅಣ್ಣ ಕಣಪ್ಪ.
ಕೇವಲಿ ಅವನು ಮಾಡಿದ ತಪ್ಪಾದರೂ ಏನು? ಅಪ್ಪ, ಇವನು ತಪ್ಪು ಮಾಡ್ತೀವಿ ಅಂತದ್ದು ಗೊತ್ತೇನಪ್ಪ? ನನ್ನ ಹೆಂಡತಿ ಮೇಲೆ ಬಲಾತ್ಕಾರ ಮಾಡಲು ಹೋದ ಪಾಪಿ ಇವನು. ಸಾಧ್ಯವಿಲ್ಲ. ನಾನು ಬೆಳೆಸಿದ ಮಗ, ನನ್ನ ಕೈಯಲ್ಲಿ ಬೆಳೆದ ಮಗ ಇಂಥ ತಪ್ಪು ಮಾಡಿದಾನೆಂದರೆ ಖಂಡಿತ ಸಾಧ್ಯವಿಲ್ಲ. ನಂಬುವುದಿಲ್ಲ. ಅಪ್ಪ, ನಾನು ಅಂತ ತಪ್ಪು ಮಾಡುವನಲ್ಲಪ್ಪ. ನನ್ನ ತಾಯಿಯ ಮೇಲೆ ಆಣೆ ಮಾಡಿ ಹೇಳುವೆ, ನಾನು ಏನು ತಪ್ಪು ಮಾಡಿಲ್ಲಪ್ಪ. ಇದರಲ್ಲಿ ಏನೋ ಮೋಸ ನಡೆದಿದೆ. ಮುಚ್ಚು ಬಾಯಿ ಕಾಮುಕಣೆ. ನಿನ್ನ ಸುಳ್ಳತನ ಮುಚ್ಚಿಡಲು ಕಪಟ ನಾಟಕ ಮಾಡ್ತೀರಿ ಯಾವ ಬೀದಿಯ ಬಿಕಾರಿ. ಹೊಡೆಯಪ್ಪ ಹೊಡೆ, ನಿನ್ನ ಮನಸ್ಸು ತೃಪ್ತಿಯಾಗುವವರೆಗೂ ಹೊಡೆ. ಆದ್ರೆ ಕಾಮುಕ ಎಂದು ಚುಚ್ಚಿ ಚುಚ್ಚಿ ಮಾತನಾಡಬೇಡಪ್ಪ. ನೋಡಿ, ಇವಳ ಬಣ್ಣದ ಮಾತಿಗೆ ಕಿವಿಗೊಡಬೇಡಿ. ಮೊದಲು ಇವಳ ಕತ್ತಿಗೆ ಕೈ ಕೊಟ್ಟು ಮನೆಯಿಂದ ಹೊರತಳ್ಳಿ. ನೋಡ ತಳ್ಳು. ಮುಚ್ಚು ಬಾಯಿ ಲಜ್ಜೆಗೆಟ್ಟ ಹೆಣ್ಣೆ. ಆದರ ಮಾಡುವ ನೀನು ಕಂಡ ಗಂಡಸರಿಗೆ ಸೆರಗ ಹಾಸುವ ಸತಿ ಸೂಳೆ ನೀನು. ನಿನ್ನಂತ ಸೂಳೆಯ ಜೊತೆ ಇದ್ದ ಬದುಕುವುದಕ್ಕಿಂತ ಈ ಮನೆ ಬಿಟ್ಟು ಹೊರ ಹೋಗುವುದೇ ಲೇಸು. ಮುಚ್ಚು ಬಾಯಿ ಹೊಲಸು ಬಾಯಿ. ನನ್ನ ಹೆಂಡತಿಗೆ ಸೂಳೆಯನ್ನು ಮಟ್ಟಕ್ಕೆ ಬಂದಿದೆಯಾ ನೀನು? ಪಡೆಯಬೇಡಪ್ಪ ಸತೀಶ, ಪಡೆಯಬೇಡ. ಏನೋ ವಿಷಯ ತಿಳಿಯದೆ ನೀನು ಅಪಾರ್ಥ ತಿಳಿದುಕೊಂಡಿದ್ದೀಯಾ? ಎಂಥ ವಿಚಿತ್ರ ಆಟ ನಡೆಯುತ್ತಿದೆ ಪಾಯಿ ಶಿವಪ್ಪನ ಬಾಳಿನಲ್ಲಿ. ಕರ್ಮದ ಕಾರ್ಮೋಡದಿಂದ ಜನಿಸಿ ಬೀದಿಯಲ್ಲಿ ಬಿದ್ದ ಈ ಕಂದನನ್ನು ತಂದು ನನ್ನ ಧರ್ಮದ ತೊಟ್ಟಿಲಲ್ಲಿ ಹಾಕಿ ಹೋಗಿ ನ್ಯಾಯ, ನೀತಿ, ಧರ್ಮ, ಸತ್ಯ ಎಂಬ ಪದವನ್ನು ಎತ್ತಿ ತೋರಿಸಿದೆ ಈ ಸಮಾಜಕ್ಕೆ. ಹಾಗೆ ವಿಧಿಯ ಆಟ, ವಿಧಿಯು ಮತ್ತೆ ಬೀದಿಗೆ ಎಟ್ಟಿದ್ದೇ ಈ ಕಂದನನ್ನು. ರಮೇಶ, ಕೊನೆಗಾದರೂ ಈ ಪಾಪಿ ತಂದೆಯ ಸಾವಿನ ಸುದ್ದಿ ಕೇಳಿ ಬಂದು 3 ಹಿಡಿ ಮಣ್ಣಾದರೂ ಹಾಕಿ ಹೋಗಪ್ಪ ನನ್ನ ಹೆಣದ ಮೇಲೆ. ಅಪ್ಪ, ದುಃಖಿಸಬೇಡಪ್ಪ, ದುಃಖಿಸಬೇಡ. ನೀನು ಎಷ್ಟು ದುಃಖಿಸಿದರೂ ಏನೂ ಪ್ರಯೋಜನವಿಲ್ಲಪ್ಪ. ಈ ನನ್ನ ತಮ್ಮ ನಮ್ಮನ್ನು ಅಪಾರ್ಥ ತಿಳಿದುಕೊಂಡಿದ್ದಾನೆ. ಅವನಿಗೆ ತನ್ನ ತಪ್ಪು ಯಾವಾಗ ಅರಿವಾಗುತ್ತೋ ಆವಾಗಲೇ ನಮ್ಮನ್ನು ಇದನ್ನು ಮಾಡ್ತಾನಪ್ಪ. ಬೇಡ ಕಣಪ್ಪ, ಈ ತಂದೆಯನ್ನು ಒಬ್ಬಂಟಿಯಾಗಿ ಬಿಟ್ಟು ನೀನು ನನ್ನನ್ನು ಅಗಲಿ ಹೋಗಬೇಡ ಕಣಪ್ಪ, ಅಗಲಿ ಹೋಗಬೇಡ. ಅಪ್ಪ, ನೀವೇನೇ ಹೇಳಿದರು ಆ ನನ್ನ ತಮ್ಮ ನಮ್ಮನ್ನು ತಿಳಿಯುವ ಪರಿಸ್ಥಿತಿಯಲ್ಲಿಲ್ಲ. ನಾನು ಬರುತ್ತೇನೆ ಅಪ್ಪಾಜಿ, ನಾನು ಬರುತ್ತೇನೆ. ಬೇಡ ಕಂದ, ಬೇಡಪ್ಪ, ನನ್ನನ್ನು ಬಿಟ್ಟು ಹೋಗಬೇಡ. ನಿನ್ನ ಕೈಲಿ ಯಾವಾಗಲೂ ನನಗೆ ಇರಬೇಕು ಅನ್ನೋದೇ ನನ್ನ ಆಸೆ. ಹೇಳಿ, ಕೈ ಕೊಡು. ಮನೆಯಲ್ಲಿ ಬೀರುಕು ಬದುಕಿಗೆ ಕೆಡಕು ಎನ್ನುವ ಈ ಸುಖ ಶಾಂತಿ ಜನಕರ ಕೊನೆಗೂ ಈ ತಂದೆಯನ್ನು ಒಬ್ಬಂಟಿಯಾಗಿ ಮಾಡಿ ಹೋದೆ ಯಾಕಂದ. ಈ ಮನೆಯಲ್ಲಿ ಈ ಜೀವಕ್ಕೆ ಜೀವ ಕೊಡುವ ಒಂದು ಜೀವ ಇದೆ ಎಂದರೆ ಅದು ನೀನೇ ಕಣಪ್ಪ. ಇನ್ನು ಮುಂದೆ ನೀನೇ ಇಲ್ಲವ ಈ ಮನೆ ಹಾಳು ದೇಗುಲದಂತೆ ಕಣಪ್ಪ, ದೇಗುಲದಂತೆ. ಇಲ್ಲಿ ಇರುವವರು ಮನುಷ್ಯರಲ್ಲ ಕಣಪ್ಪ, ರಾಕ್ಷಸರು. ಇಂಥವರ ಜೊತೆ ಬದುಕುವುದಕ್ಕಿಂತ
ನಾನು ನಿನ್ನ ಜೊತೆ ಬರುತ್ತೇನೆ ಕಂದ. ಈ ಮನೆ ಬಿಟ್ಟು ನಾನು ನಿನ್ನ ಜೊತೆ ಬರುತ್ತೇನೆ. ಅಮ್ಮ ಗೃಹಲಕ್ಷ್ಮಿ, ಇವತ್ತಿಗೆ ನಿನ್ನ ನನ್ನ ಋಣ ತೀರಿತಮ್ಮ, ತೀರಿ ಹೋಯಿತು. ತಲೆಮಾರುಗಳಿಂದ ಉಳಿಸಿಕೊಂಡು ಬಂದಿರುವ ಈ ಶಿವಪ್ಪನ ಮನೆಯ ಕೀರ್ತಿಯು ಇಂದು ಹಾಳಾಗಿ ಹೋಯಿತಮ್ಮ. ಇಂದು ನಿನ್ನ ನನ್ನ ಋಣ ತೀರಿ ಹೋಯಿತು ತಾಯಿ. ನಾನು ಹೋಗಿ ಬರುತ್ತೇನೆ ತಾಯಿ, ಹೋಗಿ ಬರುತ್ತೇನೆ. ನಿಜ ನಮ್ಮ ಮನೆ ಬಿಟ್ಟು ಎಲ್ಲ ಪೀಡೆ ತೊಲಗಿದು ನೋಡ್ರಿ. ಆಯ್ತಲ್ಲ, ಈಗ ನೀನು ಮನಸ್ಸಿಗೆ ಶಾಂತವಾಯ್ತು. ಶಾಂತ ಆಯ್ತು. ದಾಸರ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಶಾಕುಂತಲೆ, ಓ ನನ್ನ ಶಾಕುಂತಲೆ.